ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಶಾಲೆಯ ಏನು ದತ್ತು ತೊಗೊಂಡು ಅದನ್ನು ಹೈಟೆಕ್ ಮಾಡ್ತಾಯಿದ್ದೀವಿ. ಆ ಒಂದು ಕೆಲಸಗಳು ನಡೀತಾ ಇದೆ. ಕಾರಣಾಂತರಗಳಿಂದ ಒಂದೆರಡು ದಿನ ಕೆಲಸ ನಿಲ್ಲಿಸ್ಬಿಟ್ಟಿದ್ವಿ. ಇವತ್ತು ಮತ್ತೆ ಭಾನುವಾರ, ಆಲ್ಮೋಸ್ಟ್ ಈಗ ಒಂದು 8 ಗಂಟೆ ಕ್ಯೂರಿಂಗ್ ಮಾಡೋಣ ಅಂತ ಬಂದ್ವಿ. ಏನೋ ಎಲ್ಲ ವರ್ಕರ್ಸ್ ಎಲ್ಲ ಬರ್ತಾರೆ, ಆ ಕಾರಣಕ್ಕೋಸ್ಕರ. ಇನ್ನು ವರ್ಕರ್ಸ್ ಬಂದಮೇಲೆ ಕ್ಯೂರಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಕೆಲಸ ನಡೀತಾ ಇದೆ. ಇದ್ರ ನಡುವೆ ಸಾಕಷ್ಟು ಜನ, ಅಂದರೆ ಈ ವಿಡಿಯೋಗಳು ಸ್ವಲ್ಪ ನಾನು ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಕೆಲವೊಂದೆಲ್ಲ ರೀಲ್ಸ್ ಹಾಕಿದ್ದೆ. ಆ ಟೈಮ್ನಲ್ಲೆಲ್ಲ ತುಂಬ ಜನ ಕೇಳಿದರು, ಏನಂತ ದತ್ತು ತೊಗೊಳ್ಳೋದು ಹೇಗೆ ಮೇಡಮ್ ಅಂತ ಅಂದ್ಬಿಟ್ಟು. ಶಾಲೆಯಿಂದ ದತ್ತು ತೊಗೊಳ್ಳೋದು ಹೇಗೆ, ಎಷ್ಟು ಹಣ ಬರುತ್ತೆ ಇದಕ್ಕೆ ಸರ್ಕಾರದಿಂದ, ದತ್ತು ತೊಗೊಂಡ್ರೆ ನಿಮಗೇನು ಲಾಭ ಅಂತ ಎಲ್ಲ ಕೇಳಿದ್ರು. ಆ ಎಲ್ಲ ಪ್ರಶ್ನೆಗೂ ಎಷ್ಟು ದುಡ್ಡು ಬರುತ್ತೆ, ಏನು ಹೇಗೆ ತೊಗೊಳ್ಳೋದು ಎಲ್ಲವನ್ನು ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಸದ್ಯಕ್ಕೆ ಇಷ್ಟು ಕೆಲಸ ನಡೆದಿದೆ. ಅಂದರೆ ಒಂದೆರಡು ದಿನ ಕೆಲಸ ನಿಲ್ಲಿಸಿದ್ವಿ, ಇಲ್ಲಾಂದರೆ ಇಷ್ಟೊತ್ತಿಗೆ ಇದು ಕಂಪ್ಲೀಟ್ ಆಗಬೇಕಾಗಿತ್ತು. ಈಗ ಏನು ನೋಡ್ತಾ ಇದ್ರೆ ಇದು ಒಂದು ಸ್ಟೇಜು, ಪಕ್ಕಕ್ಕೆ ಒಂದು ರೂಮ್ ಬರುತ್ತೆ, ಸ್ಟೋರ್ ರೂಮ್ ಥರ ಯೂಸ್ ಮಾಡ್ಕೋಬೋದು. ಇನ್ನು ಅದರ ಪಕ್ಕದಲ್ಲಿ ಕಂಪ್ಯೂಟರ್ ಲ್ಯಾಬ್ ಮಾಡ್ತಾಯಿದ್ವಿ. ಕಂಪ್ಯೂಟರ್ ಲ್ಯಾಬ್ ಇರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ವಾಲ್ ಕನ್ಸ್ಟ್ರಕ್ಷನ್ ಶುರುವಾಗಿದೆ. ಸೊ ಇದಿಷ್ಟು ಕೆಲಸ ನಡೆದಿದೆ. ಇನ್ನು ಆ ಕಡೆ ಲಾನ್ ಕೆಲಸಗಳು ಕೂಡ ನಾಳೆಯಿಂದ ಶುರು ಆಗ್ತಾಯಿದೆ, ಸೋಮವಾರದಿಂದ ಶುರು ಆಗ್ತಾಯಿದೆ. ಇದಿಷ್ಟು ಕೆಲಸ ನಡೆದಿರುವಂಥದ್ದು. ಇನ್ನು ದತ್ತು ತೊಗೊಳ್ಳೋದು ಹೇಗೆ, ಎಷ್ಟು ಹಣ ಬರುತ್ತೆ ಅಂತ ಅಂತಂದರೆ, ಮೊದಲನೇದಾಗಿ ದತ್ತು ತೊಗೋಬೇಕು ಅಂತಂದರೆ ಏನಿರಬೇಕು ಅಂದರೆ, ನಿಮಗೆ ಆ ಮನಸ್ಥಿತಿ ಇರಬೇಕು, ದತ್ತು ತೊಗೊಂಡು ಅಭಿವೃದ್ಧಿ ಪಡಿಸ್ಬೇಕಂತ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ, ಸಾಕಷ್ಟು ಜನ ನಾನೇನಾದ್ರು ಹಿಂಗೆ ಅಭಿವೃದ್ಧಿ ಪಡಿಸ್ತಿರೋದ್ರ ಬಗ್ಗೆ ಹಾಕಿದಾಗ ಸರ್ಕಾರ ಏನು ಮಾಡ್ತಿದ್ದೆ ಅದು ಇದು ಅಂತ ಕಮೆಂಟ್ ಹಾಕ್ಬಿಡ್ತಾರೆ. ದಯವಿಟ್ಟು ಆ ರೀತಿ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ನನಗೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ನಿಜವಾಗ್ಲೂ ಹೇಳ್ತೀನಿ, ಅನುಕೂಲಗಳಿದೆ. ಬಹುತೇಕ ಒಂದು ಸ್ವಲ್ಪ ಶಾಲೆಗಳಲ್ಲಿ ಇಲ್ಲದೆ ಇರ್ಬೋದೇನೋ, ಬಟ್ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಬೇಕಾಗಿರುವಂತಹ ಬೇಸಿಕ್ ಫೆಸಿಲಿಟೀಸ್ ಎಲ್ಲವೂ ಕೂಡ ಇದೆ. ಅದನ್ನು ನಾವು ತಿಳ್ಕೊಂಡಿಲ್ಲ, ಸದುಪಯೋಗ ಪಡಿಸ್ಕೋತಾ ಇಲ್ಲ. ಸರಿಯಾಗಿ ಸದುಪಯೋಗ ಪಡಿಸ್ಕೋತಾ ಇದ್ದರೆ, ನಮ್ಮ ಮಕ್ಕಳನ್ನ ನಾವು ಪ್ರೈವೇಟ್ ಕಾನ್ವೆಂಟ್ಗೆ ಹಾಕಿದ್ರೆ ಗೌರ್ಮೆಂಟ್ ಶಾಲೆಯಲ್ಲೇ ಓದಿಸೋದಕ್ಕೆ ಶುರು ಮಾಡಿದರೆ, ಸೊ ಆಟೋಮೆಟಿಕ್ಕಾಗಿ ಅದು ಕೂಡ ಡೆವಲಪ್ ಆಗ್ತಾಯಿತ್ತು. ಸೊ ಅದನ್ನ ನಾವು ಉಪಯೋಗಿಸ್ಕೋತಾ ಇಲ್ವಲ್ಲ, ಅದಕ್ಕೋಸ್ಕರ ಅದು ನಮಗೆ ತಿಳುವಳಿಕೆಗೆ ಬರ್ತಾ ಇಲ್ಲ. ಜೊತೆಗೆ ಅದು ಬಳಸ್ಕೋತಾ ಇಲ್ಲ. ಈಗ ಯಾವುದೇ ಒಂದು ಮನೇಲಿ ಒಂದು ವಸ್ತು ಇದ್ದರೆ ಅದನ್ನು ಬಳಸ್ಕೊಳ್ಳಿಲ್ಲ ಅಂದರೆ ಅದು ಧೂಳು ಹಿಡಿಯುತ್ತೆ, ಖಂಡಿತವಾಗಿ ಹಾಳಾಗುತ್ತೆ. ಅದೇ ರೀತಿಯ ಆಗಿದೆ ಅಷ್ಟೇ. ಸೊ ಎಲ್ಲ ಬಹುತೇಕ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ವ್ಯವಸ್ಥೆಗಳು ಇದೆ, ಅನುಕೂಲಗಳು ಇದೆ. ಈಗ ಸದ್ಯಕ್ಕೆ ಈ ಶಾಲೆಯಲ್ಲೂ ಅಷ್ಟೇ ಎಲ್ಲ ವ್ಯವಸ್ಥೆನೂ ಇದೆ, ಎಲ್ಲ ಅನುಕೂಲನೂ ಇದೆ. ಅದನ್ನು ಹೈಟೆಕ್ ಮಾಡ್ತಾಯಿದ್ದೀನಿ ಅಷ್ಟೇ ನಾನು. ಅದು ಬಿಟ್ಟರೆ ಬೇರೆ ಏನು ಯಾವುದೋ ಫೆಸಿಲಿಟಿ ಇಲ್ಲ ಅಂತ ತರ್ತಾ ಇಲ್ಲ, ಅದನ್ನು ಹೈಟೆಕ್ ಮಾಡ್ತಾಯಿದ್ದೀವಿ ಅಷ್ಟೇ. ಹೈಟೆಕ್ ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ, ಪ್ರೈವೇಟ್ ಸ್ಕೂಲಲ್ಲಿ ಹೇಗೆ ಹೈಟೆಕ್ ಮಾಡಿ ಮಕ್ಕಳನ್ನ ಅಟ್ರ್ಯಾಕ್ಟ್ ಮಾಡ್ತಾರೋ ಆ ರೀತಿ ಅಟ್ರ್ಯಾಕ್ಟ್ ಮಾಡೋ ಸಲುವಾಗಿಯೇ ನಾನು ಹೈಟೆಕ್ ಮಾಡ್ತಾ ಇರೋವಂಥದ್ದು. ಸ್ಟೇಜ್ ಇತ್ತು, ಅದು ಅಷ್ಟು ಚಿಕ್ಕದಾಗಿತ್ತು ಅನ್ನೋ ಕಾರಣಕ್ಕೋಸ್ಕರ ದೊಡ್ಡ ಸ್ಟೇಜ್, ಕಲಾಮಂದಿರ ಟೈಪ್ ಒಂದು ದೊಡ್ಡ ಸ್ಟೇಜ್ ಆಗ್ತಾ ಇರೋವಂಥದ್ದಾಗಿರ್ಬೋದು, ಲ್ಯಾಬ್ಗಳು ಮಾಡ್ತಾ ಇರೋವಂಥದ್ದಾಗಿರ್ಬೋದು, ಲೈಬ್ರರಿ ಮಾಡ್ತಾ ಇರೋವಂಥದ್ದು ಎಲ್ಲವೂ ಕೂಡ ಅದನ್ನು ಹೈಟೆಕ್ ಮಾಡ್ತಾಯಿದ್ದೀವಿ ಶಾಲೆನ ಅಷ್ಟೇ. ದಯವಿಟ್ಟು ಯಾರು ಡಿಪಾರ್ಟ್ಮೆಂಟ್ ಬಗ್ಗೆ ಆಗಲಿ ಅಥವಾ ಸರ್ಕಾರದ ಬಗ್ಗೆ ಆಗಲಿ ಕಮೆಂಟ್ಗಳನ್ನು ಹಾಕ್ಬಿಡಿ. ಇಲ್ಲಾಂದರೆ ನಾನು ಅದನ್ನು ನಮ್ಮ ಆಫೀಸರ್ಗೆ ಅದು ಡಿಲೀಟ್ ಮಾಡೋದೇ ಆಗುತ್ತೆ. ಅದು ನಮಗೂ ಕೂಡ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇನ್ನು ದತ್ತು ತೊಗೊಳ್ಳೋದು ಹೇಗೆ ಅಂತಂದರೆ, ಏನು ಬೇಸಿಕ್ ಇರಬೇಕು ನಿಮಗೆ ಅಂತಂತಂದರೆ, ಮನಸ್ಥಿತಿ ಇರಬೇಕು. ಆ ಒಂದು ಮನಸ್ಥಿತಿನ ತೊಗೊಂಡು ಅಭಿವೃದ್ಧಿ ಪಡಿಸ್ತೀನಿ ಅಂತ. ಸಾಕಷ್ಟು ಅಡೆತಡೆಗಳು ಬರುತ್ತೆ. ಕೆಲವೊಂದು ಟೈಮಲ್ಲಿ ಕುಗ್ಗು ಹೋಗ್ತೀರಾ. ನನ್ನ ಜರ್ನಿ ಹೇಳ್ತಾ ಇರೋದು ನಾನು ಸಾಕಷ್ಟು ಟೈಮಲ್ಲಿ ಕುಗ್ಗು ಹೋಗ್ತೀವಿ. ಅಂಥ ಟೈಮ್ನಲ್ಲಿ ಮತ್ತೆ ಕಂಬ್ಯಾಕ್ ಮಾಡಬೇಕು. ಆ ಥರ ಎಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಖಂಡಿತವಾಗ್ಲೂ ದತ್ತು ತೊಗೊಳ್ಳಿ. ಒಂದು ಸೇವಾ ಮನೋಭಾವ ಇದ್ದರೆ ಖಂಡಿತವಾಗ್ಲೂ ದತ್ತು ತೊಗೋಬೋದು. ಇನ್ನು ಈ ರೀತಿಯಾಗಿ ದತ್ತು ತೊಗೊಂಡ್ರೆ ಅಂದರೆ ಹೇಗೆ ಪ್ರೊಸೀಜರ್ ಅಂತಂತಂದರೆ, ಫಸ್ಟು ನೀವು ಇದಕ್ಕೆ ನಾವು ಕೆಲಸ ಆಲ್ಮೋಸ್ಟ್ 1 ವರ್ಷದಿಂದ ನಾವು ಇದಕ್ಕೋಸ್ಕರ ಕೆಲಸ ಮಾಡಿದ್ದೀವಿ. ಈ ರೀತಿಯಾಗಿ ದತ್ತು ತೊಗೋಬೇಕು ಅಂದ್ಬಿಟ್ಟು ಸಾಕಷ್ಟು ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಯಾವುದಾದ್ರು ಒಂದು ಸ್ಕೂಲನ್ನು ಆಯ್ಕೆ ಮಾಡ್ಕೊಳ್ಳಿ. ಏಕೆಂದರೆ ಎಲ್ಲ ಸ್ಕೂಲ್ಗಳಲ್ಲೂ ಟೀಚರ್ಸ್ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಟೀಚರ್ಸ್ಗಳು, ಬಹುತೇಕ ಸರ್ಕಾರಿ ಶಾಲೆಯಲ್ಲಿರೋ ಎಲ್ಲರಿಗೂ ಕೂಡ ಒಳ್ಳೆ ಮನಸ್ಥಿತಿ ಇರುತ್ತೆ. ಅಂದರೆ ಅಭಿವೃದ್ಧಿ ಮಾಡಬೇಕು, ಮಕ್ಕಳನ್ನ ಚೆನ್ನಾಗಿ ಮಾಡಬೇಕು ಅಂತ. ಅದಕ್ಕೆ ಪೂರಕವಾದಂಥ ಒಂದು ಸಪೋರ್ಟ್ ಸಿಗಲ್ವಲ್ಲ, ಅದಕ್ಕೆ ಅವರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ. ನಿಮಗೆ ಯಾರು ಸಪೋರ್ಟಿವ್ ಆಗಿರ್ತಾರೆ ಅಂತ ಶಾಲೆನ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದರೆ ಟೀಚರ್ಸ್ ಸಪೋರ್ಟು, HM ಸಪೋರ್ಟ್ ಇಲ್ಲ ಅಂತಂದರೆ ನಾವು ಏನೂ ಮಾಡಲಿಕ್ಕಾಗಲ್ಲ. ಅದೊಂಥರ ಏನು ಬಂಡೆಗೆ ನೀರುದಂಗೆ ಆಗ್ಬಿಡುತ್ತೆ ಅಷ್ಟೇ. ಸೊ HM ಸಪೋರ್ಟ್ ಎಲ್ಲಿರುತ್ತೋ ಅಲ್ಲಿ ತೊಗೊಳ್ಳಿ. ಇಲ್ಲೂ ಅಷ್ಟೇ ನಮಗೆ HM ಸಿಕ್ಕಾಪಟ್ಟೆ ಉತ್ಸಾಹವಾಗಿದ್ದಾರೆ. ಯಾವುದೋ ಒಂದು ಯೂನಿಫಾರ್ಮ್ ಆಯ್ಕೆ ಮಾಡ್ಕೋತಾ ಇರೋಂಥ ರೀಲ್ಸ್ ಹಾಕಿದ್ದೆ ನೋಡಿ, ಅದರಲ್ಲಿ ಇದ್ದಾರೆ ನೋಡಿ, ಅವರೇ HM. ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿದ್ದಾರೆ. ಭಾಳ ಖುಷಿಯಾಗುತ್ತೆ ಅವರನ್ನು ನೋಡಿದ್ರೆ, ನಮಗೂ ಕೂಡ ಜೀವನೋತ್ಸಾಹ ಬರುತ್ತೆ. ಆ ರೀತಿಯಾಗಿ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿರುವಂತಹ ಸ್ಕೂಲನ್ನು ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡಿಕೊಂಡು ಅಲ್ಲಿಗೆ ಏನೇನೆಲ್ಲ ನೀವು ಹೈಟೆಕ್ ಮಾಡ್ತೀರಾ, ಅಥವಾ ಕೆಲವೊಂದು ಶಾಲೆಗಳಲ್ಲಿ ಒಂದು ಸ್ವಲ್ಪ ಫೆಸಿಲಿಟಿ ಕಡಿಮೆ ಇರೋವಂಥದ್ದಾದರೆ ಅಲ್ಲಿಗೆ ಏನೇನೆಲ್ಲ ಫೆಸಿಲಿಟಿ ನೀವು ಒದಗಿಸ್ತೀರಾ ಅಂಥದ್ದನ್ನೆಲ್ಲ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡ್ಕೊಂಡು ಒಂದು 5 ನಿಮಿಷ ರಾಜನ
ಅದನ್ನು ಲಿಸ್ಟ್ ಮಾಡ್ಕೊಳ್ಳಿ. ಲಿಸ್ಟ್ ಮಾಡಿಕೊಂಡು ಎಷ್ಟು ಖರ್ಚಾಗತ್ತೆ ಏನು, ಅದಕ್ಕೆ ನೀವು ಆರ್ಥಿಕವಾಗಿ ಸಬಲರ, ಖರ್ಚು ಮಾಡೋಕ್ಕೆ ನೀವು ರೆಡಿನಾ ಅನ್ನೋದನ್ನು ನೀವು ನಿರ್ಧಾರ ಮಾಡ್ಕೊಳ್ಳಿ. ಫಸ್ಟೇ ನಿರ್ಧಾರ ಮಾಡ್ಕೊಳ್ಳಿ, ಯಾಕಂದರೆ ಕೈ ಹಾಕಿದ್ಮೇಲೆ ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ನಿರ್ಧಾರ ಮಾಡಿಕೊಂಡು ಓಕೆ ನಾನು ಮಾಡಬಲ್ಲೆ ಅಂತಂದರೆ ನೀವು ಖಂಡಿತವಾಗ್ಲೂ ದತ್ತು ತೊಗೋಬೋದು. ಫಸ್ಟು ನಿಮ್ಮ ಅದೇ ಸ್ಕೂಲ್ HMನ ಭೇಟಿ ಮಾಡಬೇಕು, ಅವರು ಗೈಡ್ ಮಾಡ್ತಾರೆ. ನನಗೆಲ್ಲ ಆಲ್ಮೋಸ್ಟ್ ಇವರೇ ಗೈಡ್ ಮಾಡಿದ್ರು. ನೆಕ್ಸ್ಟು ಅಕಸ್ಮಾತ್ ಅವ್ರೇನಾದ್ರು ಗೈಡ್ ಮಾಡಿಲ್ಲ ಅಂತಂದರೆ BO ಹೋಗಬೇಕಾಗುತ್ತೆ. ನೀವು BO ಹೋಗಿ ಅವರೊಂದಷ್ಟು ಮೀಟಿಂಗ್ಗಳು ಅದು ಇದು ನಡೀತವೆ. ಆಮೇಲೆ ಕೆಲವೊಂದೆಲ್ಲ BO ಲೆವೆಲಲ್ಲೇ ಆಗಿಬಿಡುತ್ತೆ, ನಮಗೆ DDP ಲೆವೆಲ್ವರೆಗೂ ಹೋಯಿತು. ಸೊ ಇಲ್ಲಾಂದರೆ BO ಲೆವೆಲಲ್ಲಿ ಆಗಿಲ್ಲಾಂದರೆ DDP ಕೂಡ ಮೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು BRC ಮೀಟ್ ಮಾಡಬೇಕಾಗುತ್ತೆ. ಸೊ ಒಂದೊಂದು ಕ್ಲಸ್ಟರ್ಗೂ CRPಗಳಂತ ಇರ್ತಾರೆ, ಅವರನ್ನು ಮೀಟ್ ಮಾಡಬೇಕಾಗುತ್ತೆ. ಎಲ್ಲರ ಸಹಕಾರ ಇರಬೇಕಾಗುತ್ತೆ. ಮುಖ್ಯವಾಗಿ ಸ್ಕೂಲಲ್ಲಿ HM ಸಹಕಾರ ಇರಬೇಕಾಗುತ್ತೆ. ಜೊತೆಗೆ SDMC ಅಂದ್ಬಿಟ್ಟು ಒಂದು ಮಾಡ್ಕೊಂಡಿರ್ತಾರೆ ಸ್ಕೂಲ್ಗಳಲ್ಲಿ, ಆ ಒಂದು ಸದಸ್ಯರ ಒಂದು ಸಹಕಾರ ಇರಬೇಕಾಗುತ್ತೆ. ಸೊ ಅವರೆಲ್ಲ ಪ್ರತಿಯೊಂದು ವಿಚಾರಕ್ಕೂ ಕೂಡ ಅವರೆಲ್ಲರ ಒಪ್ಪಿಗೆ ಅನುಮತಿಯನ್ನು ಪಡ್ಕೊಂಡಿರಲೇಬೇಕಾಗುತ್ತೆ. ಇಲ್ಲಾಂದರೆ ನಾವೇನೂ ಮಾಡಲಿಕ್ಕಾಗಲ್ಲ. ಸೊ ಎಲ್ಲರ ವಿಶ್ವಾಸವೂ ಕೂಡ ಈ ಒಂದು ಜರ್ನಿಯಲ್ಲಿ ಮುಖ್ಯ ಆಗಿರುತ್ತೆ. ಎಲ್ಲರ ಅನುಮತಿಯನ್ನು ಪಡ್ಕೊಂಡು ಅದು BO ಹೋಗುತ್ತೆ. BO ಅವ್ರ ಲೆವೆಲಲ್ಲೇ ಮಾಡಿಕೊಟ್ರು ಓಕೆ, ಇಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಕಳಿಸ್ತಾರೆ. ಎಲ್ಲ ಆದಮೇಲೆ ಕಂಪ್ಲೀಟಾಗಿ ಏನೇನೆಲ್ಲ ಮಾಡ್ತೀವಿ, ಎಷ್ಟೆಷ್ಟೆಲ್ಲ ಖರ್ಚಾಗುತ್ತೆ ಎಲ್ಲವನ್ನು ಕೂಡ ನಾವಲ್ಲಿ ಬರೆದು ಕೊಡಬೇಕಾಗುತ್ತೆ. ಬರೆದು ಕೊಟ್ಟ ನಂತರ ಅದನ್ನು ಒಂದು ಬಾಂಡ್ ಪೇಪರ್ ಮಾಡ್ತಾರೆ, MOU ಮಾಡ್ತಾರೆ. ಬಾಂಡ್ ಪೇಪರಲ್ಲಿ ನಿಮ್ಮ ಹೆಸರಲ್ಲಿ ಮತ್ತು BO ಏನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿದ್ದಾರೆ ಅವರು ಇಬ್ಬರು ಕೂಡ ನಾವೆಲ್ಲ ಏನೇನು ಮಾಡ್ತೀವಿ, ಏನೇನೆಲ್ಲ ಕಂಡೀಷನ್ ಇರುತ್ತೆ. ಇಲ್ಲಿ ಏನಂತಂತಂದರೆ ಮಕ್ಕಳಲ್ಲಿ ಕೆಲವೊಂದು ಬೇರೆ ಬೇರೆ ವಿಚಾರಗಳನ್ನ ತುಂಬುವಂತಿಲ್ಲ, ಸಾಕಷ್ಟು ಕಂಡೀಷನ್ ಇದೆ. ಅದನ್ನ ನಾನು ನೆಕ್ಸ್ಟ್ ಯಾವ್ದಾರು ವೀಡಿಯೋದಲ್ಲಿ ತಿಳಿಸ್ತೀನಿ. ಒಂದಷ್ಟು ಕಂಡೀಷನ್ಸ್ ಆಗ್ತದೆ. ಆ ಕಂಡೀಷನ್ಸ್ಗೆಲ್ಲ ನಮ್ಗೆ ಒಪ್ಪಿಗೆ ಇರುತ್ತೆ, ಒಪ್ಪಿಗೆ ಇರಬೇಕು. ಒಪ್ಪಿಗೆ ಇದ್ದರೆ ಅವರು ಕೂಡ ಸೈನ್ ಮಾಡಿಕೊಡ್ತಾರೆ, ನಾವು ಕೂಡ ಸೈನ್ ಮಾಡ್ತೀವಿ. ಸೈನ್ ಮಾಡಿದ್ಮೇಲೆ ನಮಗೊಂದು ಅದೊಂದು ಏನು MOU ಸಿಗುತ್ತಲ್ಲ, ಬಾಂಡ್ ಪೇಪರ್ ಸಿಕ್ಕಿದ್ಮೇಲೆ ನಾವು ಕೆಲಸವನ್ನು ಶುರು ಮಾಡ್ಕೋಬೋದಾಗಿದೆ. ಇದಿಷ್ಟು ದತ್ತು ತಗೊಳ್ಳುವಂತಹ ಪ್ರೊಸೀಜರ್ ಆಗಿರುತ್ತೆ. ಇನ್ನು ಇದಕ್ಕೆ ಎಷ್ಟು ಹಣ ಬರುತ್ತೆ ಗೌರ್ಮೆಂಟಿಂದ ಅಂತ ಅಂದ್ಬಿಟ್ಟು, ಯಾಕಂದರೆ ಕೆಲವರೆಲ್ಲ ಕಮೆಂಟ್ ಮಾಡಿದರು ಇದು ಕಾಂಟ್ರಾಕ್ಟ್ ತಗೊಂಡು ಮಾಡ್ತಾ ಇರೋದಲ್ವ ನೀವು ಗೌರ್ಮೆಂಟಿಂದ ಅಂತ ಅಂದ್ಬಿಟ್ಟು ಈ ಕಮೆಂಟ್ ಮಾಡಿದರು. ಪಾಪ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ, ನೆಗೆಟಿವ್ ಆಗೇನಲ್ಲ ಮಾಡಿದರು. ಜೊತೆ ಕೆಲವರೆಲ್ಲ ಎಷ್ಟು ದುಡ್ಡು ಬರುತ್ತೆ ಅಂತೆಲ್ಲ ಕೇಳಿದರು. ಈ ಥರ ದತ್ತು ತಗೊಂಡು ನಾವು ಹೈಟೆಕ್ ಮಾಡ್ತಿರೋಕ್ಕೆ ಯಾರು ಕೂಡ ₹1 ಅಂದರೆ ಗೌರ್ಮೆಂಟಿಂದ ₹1 ಕೂಡ ನಮಗೆ ಹಣ ಬರೋಲ್ಲ. ಎಲ್ಲವೂ ಕೂಡ ನಿಮ್ಮ ಸ್ವಂತ ಖರ್ಚಿಂದ ಮಾಡಬೇಕಾಗುತ್ತೆ. ಸೊ ₹1 ಅಲ್ಲಿ ಗೌರ್ಮೆಂಟಿಂದ ಬರೋಲ್ಲ. ಅನುದಾನಗಳು ಶಾಲೆಗೆ ಅಂತ ಬರುತ್ತೆ, ಅದನ್ನು ಅವರೇ ಡೆವಲಪ್ ಮಾಡ್ಕೋತಾರೆ. ಪಂಚಾಯತಿ ಕಡೆಯಿಂದನೂ ಡೆವಲಪ್ ಮಾಡ್ತಾರೆ, ಶಾಲೆ ಕಡೆಯಿಂದನೂ ಡೆವಲಪ್ ಮಾಡ್ತಾರೆ. ಆ ಥರ ಅದು ಬೇರೆ ಇದು. ಬಟ್ ನಾವಿಲ್ಲಿ ದತ್ತು ತೊಗೊಂಡು ನಾವಿಲ್ಲಿ ಹೈಟೆಕ್ ಮಾಡ್ತಿರೋದಕ್ಕೆ ನಮಗೆ ಯಾರು ಕೂಡ ಅದು ಹಣವನ್ನು ಕೊಡೋಲ್ಲ. ಆ ಥರ ನಿರೀಕ್ಷೆಗಳು ಕೂಡ ಯಾರು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಆನಂತರ ಅದೊಂದು ಸಾಕಷ್ಟು ಜನ ಕೇಳಿದರೆ ಎಷ್ಟು ದುಡ್ಡು ಬರುತ್ತೆ ಏನು ಅಂತ ಅಂದ್ಬಿಟ್ಟು. ಕಾಂಟ್ರಾಕ್ಟ್ ಬೇಸಿಗೆ ಇದು ಯಾವ ಕಾಂಟ್ರಾಕ್ಟು ಅಲ್ಲ, ಎಲ್ಲ ನಾವು ಸ್ವಂತವಾಗಿ. ಇನ್ನೆಷ್ಟೆಲ್ಲ ಖರ್ಚು ಮಾಡ್ತಿದ್ದೀರಾ, ಏನು ಲಾಭ ಅಂತಂದರೆ, ನಾನು ಮುಂಚೆನೂ ಹೇಳಿದ್ದೆ, ಈಗಲೂ ಹೇಳಿದ್ದೆ, ಫಸ್ಟು ಫ್ಯಾಮಿಲಿಯನ್ನು ನೋಡಬೇಕು ಜೀವನದಲ್ಲಿ. ನೋಡಿದ ನಂತರ ನಮ್ಮ ಕೈಲಾದಷ್ಟು ಸೊಸೈಟಿಗೆ ನಾವು ಏನು ಮಾಡ್ಬೋದು ಅದನ್ನು ನೋಡಬೇಕು. ಸೊ ನನ್ನ ನೆಕ್ಸ್ಟ್ ಜನ್ರೇಷನ್, ನನ್ನ ಮಗ ಆಲ್ರೆಡಿ ತಿಳುವಳಿಕೆ ಬರ್ತಾಯಿದೆ, ಅವನನ್ನು ನಾನು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅಂತಂದರೆ ಅವನಿಗೆ ಗೊತ್ತಾಗಬೇಕು ಫ್ಯಾಮಿಲಿ ಫಸ್ಟ್. ಯಾಕಂದರೆ ನಾನು ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀನಿ ಅನ್ನೋದು ಅವ್ನು ಆಲ್ರೆಡಿ ನೋಡಿದ್ದಾನೆ. ಸೊ ಸೊಸೈಟಿಗೂ ಕೂಡ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ ಫ್ಯಾಮಿಲಿ ನಂತರನೇ. ನಾನು ಫ್ಯಾಮಿಲಿ ಬಿಟ್ಟು ಸೊಸೈಟಿಗೆ ಫಸ್ಟ್ ಕೊಡಿ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನಾನು ದುಡಿಯೋಕ್ಕೆ ಶುರು ಮಾಡಿ 9 ವರ್ಷ ಆಯಿತು. 9 ವರ್ಷದಿಂದ ನಾನು ಫ್ಯಾಮಿಲಿಗೆ ಮಾಡಿದ್ದೀನಿ, ಜೊತೆಗೆ ಸಣ್ಣ ಪುಟ್ಟ ಸೊಸೈಟಿಗೆ ಮಾಡ್ಕೊಂಬಂದಿದ್ದೀನಿ. ಸಣ್ಣ ಪುಟ್ಟ ತೀರಾ ಈ ಮಟ್ಟಕ್ಕೆಲ್ಲ ಮಾಡಿರಲಿಲ್ಲ ನಾನು. ಸೊ ಸಣ್ಣ ಪುಟ್ಟ ಮಾಡ್ಕೊಂಬಂದಿದ್ದೀನಿ. ಈಗ ಸೊಸೈಟಿಗೂ ಕೂಡ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಮಾಡಬೇಕು ಅನ್ನೋದನ್ನ ನನ್ನ ಮಗನಿಗೆ ನಾನು ತಿಳಿಸ್ಬೇಕಾಗಿತ್ತು. ಜೊತೆಗೆ ನಾನು ಹೋಗೋ ಟೈಮ್ನಲ್ಲಿ ಮುಂಚೆನೂ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ, ನನಗೆ ಆತ್ಮತೃಪ್ತಿ ಬೇಕಷ್ಟೇ, ಸಂತೋಷ ಬೇಕು. ನಾನು ಜೀವನದಲ್ಲಿ ಕೆಲವೊಂದು ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗುವಂತಹ ಘಟನೆಗಳಿಂದೆಲ್ಲ ಆಚೆ ಬಂದಿದ್ದೀನಿ. ಅದನ್ನೆಲ್ಲ ಬೇರೆ ವೀಡಿಯೋದಲ್ಲಿ ಯಾವತ್ತಾದರೂ ಹೇಳ್ತೀನಿ ಹಂಚ್ಕೋಬೇಕು ಅನಿಸ್ದಾಗ. ಸೊ ನನಗೆ ಆತ್ಮತೃಪ್ತಿ ಬೇಕು, ಮನಸ್ಸು ಸಂತೋಷ ಬೇಕು. ಅದಕ್ಕೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದೆಲ್ಲವೂ ಕೂಡ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಜೊತೆಗೆ ಭಗವಂತ ನನ್ನ ಕೈಯಲ್ಲಿ ಈ ರೀತಿ ಮಾಡಿಸ್ತಾ ಇದ್ದಾನೆ ಅಂತಲೇ ನಾನು ಅಂದ್ಕೊಂಡಿರೋದು. ಸೊ ನಾವೊಂದೆಲ್ಲ ನಿಮಿತ್ತ ಮಾತ್ರ. ಯಾರಿಗೋ ಒಂದು ಅನುಕೂಲ ಆಗುತ್ತೆ ಒಂದು 4 ಜನಕ್ಕೆ ಅಂದರೆ ದೇವರೇ ನಮ್ಮ ಕೈಯಲ್ಲಿ ಮಾಡಿಸ್ತಾನೆ ಅಷ್ಟೇ. ನಾನು ಮಾಡ್ತಾಯಿದ್ದೀನಿ ಆ ಥರ ಅಲ್ಲ, ಭಗವಂತ ನಮ್ಮ ಕೈಯಿಂದ ಮಾಡಿಸ್ತಾ ಇದ್ದಾನೆ ಅಷ್ಟೇ. ನನಗೆ ಆತ್ಮತೃಪ್ತಿ ಸಿಗ್ತಾಯಿದೆ ಅಷ್ಟೇ. ಇದು ಬಿಟ್ಟರೆ ಬೇರೆ ಏನು ಲಾಭ ಅಂತ ಎಲ್ಲ ಕೇಳಿದ್ರಲ್ಲ, ಬೇರೆ ಏನೂ ಇಲ್ಲ. ಇದಕ್ಕಿಂತ ದೊಡ್ಡ ಲಾಭ, ದೊಡ್ಡ ಶ್ರೀಮಂತಿಕೆ ಇನ್ನೊಂದಿಲ್ಲ. ಆ ನೆಮ್ಮದಿ ಸಿಗುತ್ತಲ್ಲ, ಆ ನೆಮ್ಮದಿಗಿಂತ ಇನ್ನೊಂದು ಶ್ರೀಮಂತಿಕೆ ಇಲ್ಲ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಮುಖ್ಯವಾಗಿ ಇದೆಲ್ಲದಕ್ಕಿಂತ ಇವತ್ತು ಮದರ್ಸ್ ಡೇ. ಎಲ್ರಿಗೂ ಕೂಡ ಎಲ್ಲ ತಾಯಂದು ವೀಡಿಯೋ ನೋಡ್ತಾ ಇರುವಂತಹ ಎಲ್ಲ ತಾಯಂದಿರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಇನ್ನು ಈ ಒಂದು ಕನ್ಸ್ಟ್ರಕ್ಷನ್ಗೆ ನಮ್ಮ ತಾಯಿಯವ್ರಿಗೆ ಇವತ್ತು ಮದರ್ಸ್ ಡೇ. ಸಾಮಾನ್ಯ ನನಗೆ ಒಂದು ಸ್ವಲ್ಪ
ನಾವು ದುಡಿಯೋಕ್ಕೆ ಶುರು ಮಾಡಿದಾಗಿಂದ ಪ್ರತಿ ವರ್ಷ ಕೂಡ ಒಂದಿಷ್ಟು ಚಿನ್ನ ಅಂತ ಅಂದ್ಬಿಟ್ಟು ನಾನು ಅಮ್ಮನಿಗೆ ಮದರ್ಸ್ ಡೇಗೆ ಸಣ್ಣ ಪುಟ್ಟ ತುಂಬ ದೊಡ್ಡದಂತೇನಿಲ್ಲ ಕೊಡಿಸ್ತಾ ಬರ್ತಾಯಿದ್ದೆ. ಈ ವರ್ಷವೂ ಕೂಡ ಕೊಡಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಕರೆದೆ. ನಾನು ಅಲ್ಲಿ ನೋಡಿ ನಾವು ಆಲ್ರೆಡಿ ನಾವು ರೆಗ್ಯುಲರಾಗಿ ತಗೊಳ್ಳೋರ ಹತ್ರ ಒಂದು ರಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟೆಲ್ಲ ಅವ್ರಿಗೆ ಫೋಟೋ ಕಳಿಸಿ ಎಷ್ಟಾಗುತ್ತೆ ಏನು ಅಂತೆಲ್ಲ ಕೇಳಿ ವಿಚಾರಿಸಿದ್ದೆ. ಬಟ್ ನಮ್ಮ ತಾಯಿ ಬಂದು ಸ್ಕೂಲು ಡೆವಲಪ್ ಮಾಡ್ತಾ ಇದೆಯಾ, ಹಣ ಪೂರ್ತಿ ಸ್ಕೂಲ್ಗೆ ಯೂಸ್ ಮಾಡ್ಕೊ, ನನಗೇನು ಬೇಡ ಈ ವರ್ಷ ಅಂತ ಹೇಳಿದ್ರು. ಸೊ ನನ್ನ ತಾಯಿ ಕೂಡ ಅವ್ರಿಗೆ ಸೇರಬೇಕಾದ ಹಣ ಕೂಡ ಈ ಶಾಲೆಗೆ ಸೇರ್ತಾ ಇದೆ. ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೇಳೋದು ಬೇಡ. ಸೊ ನಮ್ಮ ತಾಯಿಗೂ ಕೂಡ ನಿಮ್ಮೆಲ್ರಿಗೂ ಕೂಡ ನನ್ನ ಕಡೆಯಿಂದ ವಿಶ್ ಬಂತು. ನಮ್ಮ ತಾಯಿಗೂ ಕೂಡ ನಿಮ್ಮ ಕಡೆಯಿಂದ ವಿಶ್ ಬಂದ್ಬಿಡಲಿ, ಒಂದು ಹ್ಯಾಪಿ ಮದರ್ಸ್ ಡೇ ಅಂತ ಅಂದ್ಬಿಟ್ಟು ಒಂದು ಕಮೆಂಟ್ ಹಾಕಿ. ನಮ್ಮ ತಾಯಿ ಇವಾಗ ಸ್ಮಾರ್ಟ್ಫೋನ್ ಕೊಡಿಸಿದ್ದೀನಲ್ವ, ನೋಡ್ತಾರೆ ಅಂದರೆ ವೀಡಿಯೋಗಳೆಲ್ಲ ನೋಡ್ತಾರಲ್ವ, ಅವರಿಗೂ ಖುಷಿ ಆಗುತ್ತೆ. ಸೊ ಒಂದು ವಿಶ್ ಮಾಡಿಬಿಡಿ ಅಂತ ಕೇಳ್ಕೊತೀನಿ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ನನ್ನ ಯಾರ ಜೀವನದಲ್ಲಿ ಎಲ್ಲ ಕೈ ಬಿಟ್ಟಾಗಲೂ ಕೂಡ ನನ್ನ ಅಮ್ಮ ನನ್ನ ಜೊತೆಲಿದ್ದರು. ಯಾರು ನನ್ನ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂದಾಗಲೂ ನಮ್ಮಮ್ಮ ನನ್ನ ನಂಬಿಕೆ ಅಂದರೆ ಏನೋ ಮಾಡ್ತೀನಿ ಅನ್ನೋವಂತಹ ಒಂದು ನಂಬಿಕೆ ಇಟ್ಟಿದ್ರು. ಚಿಕ್ಕ ವಯಸ್ಸಿಂದನೂ ನಮ್ಮಮ್ಮನ ನನ್ನ ಮೇಲೆ ಏನೋ ನಂಬಿಕೆ, ನಾನು ದುಡಿತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂದರೆ ಮಿಡಲ್ ಕ್ಲಾಸಲ್ಲಿ ಕನಸಿರುತ್ತಲ್ಲ ನೋಡಿ, ಇಷ್ಟೆಲ್ಲ ಚೆನ್ನಾಗಿ ದೊಡ್ಡ ಕೆಲ್ಸಕ್ಕೆ ಸೇರಿಕೊಂಡು ಇಷ್ಟೆಲ್ಲ ಸಂಪಾದನೆ ಮಾಡ್ತೀನಿ, ಈ ಥರ ಎಲ್ಲ ನಮಗೂ ಇತ್ತು. ಆಗೆಲ್ಲ ನಾನು ಹೇಳಿದಾಗ ನಮ್ಮ ತಂದೆ ಒಂದು ಸ್ವಲ್ಪ ನಮ್ಮನ್ನ ಮುದ್ದಾಗಿ ಬೆಳೆಸ್ಬಿಟ್ಟಿದ್ರಲ್ಲ, ತೀರಾ ನಾವು ಮುದ್ದಾಗಿದ್ದಿದ್ದು. ಆಗ ಅವರು ನೀನೇನು ಮಾಡ್ತೀಯ ಏನೇನೋ ಅನ್ನೋರು. ಆಗ ಬಟ್ ನಮ್ಮಮ್ಮ ಮಾತ್ರ ಇಲ್ಲ, ಏನೋ ಮಾಡ್ತಾಳೆ ಇವಳು ಮಾಡ್ತಾಳೆ ಅಂತಲೇ ಇದ್ದರು. ಸೊ ನಂಬಿಕೆ ಇಟ್ಟವರು ನನ್ನ ತಾಯಿ, ಆ ನಂಬಿಕೆನೇ ಇವತ್ತು ಉಳಿಸ್ಕೊಂಡು ನಡೀತಾ ಇದ್ದೀನಿ. ಸಾಕಷ್ಟು ಸತಿ ಫ್ರಸ್ಟ್ರೇಷನ್ ಎಲ್ಲ ತೆಗೆದು ನಾನು ಹೊರಗಡೆ ಎಲ್ಲ ನಗ್ನಾಗ್ತಾಯಿದ್ರು ತೊಗೊಂಡೋಗಿ ನಮ್ಮ ತಾಯಿ ಮೇಲೆ ಬಿಟ್ಬಿಡ್ತೀನಿ. ನನಗೂ ಹರ್ಟ್ ಆಗುತ್ತೆ. ಆ ಮೂಮೆಂಟಲ್ಲಿ ಗೊತ್ತಾಗಲ್ಲ, ಸಿಕ್ಕಾಬಿಡ ನನಗೂ ನೋವಾಗುತ್ತೆ. ಆಮೇಲೆ ಏನಿಲ್ಲ, ನಾವು ಮುಜುಗರ ಬಿಟ್ಟು ಹೋಗ್ಬಿಟ್ಟು ಸಾರಿ ಕೇಳ್ಕೊಂಡು ಸರಿ ಹೋಗ್ತೀನಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಪಾಪ. ಬಟ್ ಎಲ್ಲ ಟೈಮ್ನಲ್ಲೂ ಕೂಡ ನನ್ನ ಸುಖದಲ್ಲಿಗಿಂತ ಕಷ್ಟದಲ್ಲೆಲ್ಲ ಜೊತೆಯಲ್ಲಿ ನಿಂತಿರೋರು ನಮ್ಮ ತಾಯಿನೇ. ಅವರಿಗೆ ಥ್ಯಾಂಕ್ ಯು ಅಮ್ಮ. ನೇರವಾಗಿ ಇದನ್ನೆಲ್ಲ ಹೇಳಲ್ಲ ನಾನು, ಆಯ್ತು ಹೋಗು ಅಂತಾರೆ ಅವರಷ್ಟೇ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ, ಹ್ಯಾಪಿ ಮದರ್ಸ್ ಡೇ ಅಮ್ಮ. ಯಾವಾಗಲೂ ಖುಷಿಯಾಗಿರಿ. ಈ ಥರ ಹೇಳ್ಬಾರ್ದು, ಆದರೂ ಹೇಳ್ತೀನಿ. ನೀವು ಇರೋಷ್ಟು ವರ್ಷ ನನಗೆ ಆಯಸ್ಬೇಕು ಅಂತಲೇ ನಾನು ಭಗವಂತನಲ್ಲಿ ಕೇಳ್ತೀನಿ. ಯಾಕಂದರೆ ನೀವಿರೋಷ್ಟು ದಿನವೂ ನಾನು ಇರಲೇಬೇಕು, ಅಂದರೆ ನಿಮ್ಮನ್ನು ನಾನು ಆ ರೀತಿ ನೋಡ್ಕೋಬೇಕು. ಯಾವತ್ತೂ ಕೂಡ ಕೊನೆವರೆಗೂ ನಾನು ಚೆನ್ನಾಗಿ ನೋಡ್ಕೊತೀನಿ. ಇದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸಾಕು, ಆ ವಿಚಾರ ಜಾಸ್ತಿ ಮಾತಾಡಿದ್ರೆ ಒಂಥರ ಅನಿಸುತ್ತೆ. ಸೊ ದತ್ತು ತೊಗೊಳ್ಳೋದು ಹೇಗೆ, ಜೊತೆಗೆ ಮದರ್ಸ್ ಡೇ ಎಲ್ರಿಗೂ ವಿಶ್ ಮಾಡಿದ್ದು ಆಯಿತು. ಇದಿಷ್ಟು ಇವತ್ತಿನ ವೀಡಿಯೋ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಸಾಕಷ್ಟು ವಿಚಾರಗಳು ಮಾತಾಡೋದಿದೆ, ಒಂಚೂರು ಕೆಲಸಗಳು ಬ್ಯುಸಿ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋ ಬರುತ್ತೆ, ಹಾಗೆ ಒಂದು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.